ಧರ್ಮದ ಮರವನ್ನೇ ಧರೆಗುರುಳಿಸಿದು ಉರಿದದ್ದು ಉದ್ಭವಿಸುವೆಂದಿದ್ದಾನೆ ಈ ಕಿಲ್ಲರ್ ಕಿರಾತಕ. ಸರ್ವ ಸೌಂದರ್ಯದ ಸಿರಿಯನ್ನೇ ಹೊತ್ತು ತೆರೆ ಮರೆಯಲು ಶೋಭಿಸುತ್ತಿದ್ದಾಳೆ ಆ ಶಾಂತ. ಆ ಶಾಂತಿಯನ್ನು ಹೊತ್ತು ನನ್ನ ತೋಳ ತೆಕ್ಕೆಯಲ್ಲಿ ಎತ್ತಿ ಒತ್ತು ಇದು ನಿನ್ನ ತೀಟೆ ತೀರಿಸಿಕೊ ಎಂದು ಒತ್ತಿ ಒತ್ತಿ ಹೇಳುತ್ತಿದೆ ನನ್ನ ಮನ. ಜೋಡಿ ಹೆಕ್ಕಿಯಂತೆ ಸತಿಪತಿಗಳಿಬ್ಬರು ಇತ್ತ ಕಡೆನ ಬರ್ತಿದ್ದಾರೆ. ಬರಲಿ ಬರಲಿ, ಸ್ವಲ್ಪ ಮರೆಯಲ್ಲಿ ನಿಂತಾಯ್ತು. ಅದೇಕೋ ನನಗೆ ಗೊತ್ತಿಲ್ಲ, ಇಂದು ನಿನ್ನೊಂದಿಗೆ ಹೊತ್ತು ಸಮಯ ಕಳಿಬೇಕೆನಿಸುತ್ತದೆ ಈ ನನ್ನ ಮನಸ್ಸು. ನೋಡಿ, ನೀವು ಅತಿಯಾಗಿ ನನ್ನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದೀರಾ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಈ ಮಹಾರಾಣಿಯವರೇ. ಛೇ 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 ಬಿಡ್ರಿ, ನನಗೆ ನಾಚಿಕೆ ಆಗುತ್ತೆ. ಶಾಂತ, ಮುಟ್ಟಿದರೆ ಮುದುಡುವ ಮಲ್ಲಿಗೆಗೆ ಬಹುದೂರ ಹೋಗುತ್ತೀಯಲ್ಲ. ನಾನೇ ಅವಾಗ ಬಹುದೂರ ಓಡೋದೆ? ಹೌದು, ನಿಜ ಶಾಂತ. ಇಲ್ಲ ರೀ, ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಬಹುದೂರ ಹೋಗಿಲ್ಲ. ನೋಡಿ, ಇಂದ್ಯಾಕೋ ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಲ್ಲ ನೀವು. ಶಾಂತ, ಈ ನಿನ್ನ ಮುದ್ದಾದ ಮುಖವನ್ನು ನೋಡಿದರೆ ನನಗೆ ಪೇಟೆಗೆ ಹೋಗಲು ಕಾಲು ಕೀಳಲು ಆಗುತ್ತಿಲ್ಲ ನನಗೆ. ಹೌದಾ? ನೀವು ಇವತ್ತು ಪೇಟೆಗೆ ಹೋಗದಿದ್ರೆ ಇವತ್ತು ರಾತ್ರಿ ಊಟಕ್ಕೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ ಆಗುತ್ತೆ. ಮೊದಲು ಪೇಟೆಗೆ ಹೋಗಿ ಕಟ್ಟಿಗೆ ಮಾರಿ ಮನೆಗೆ ಬೇಕಾದ ಸಾಮಾನನ್ನು ತೆಗೆದುಕೊಂಡು ಬನ್ನಿ. ಶಾಂತ, ಈ ನಿನ್ನೊಂದಿಗೆ ನಾನೊಂದು ಹಾಡನ್ನು ಹಾಡಿ ಕುಣಿಯಬೇಕೆನಿಸುತ್ತದೆ ನನಗೆ. ರಾಯರಿಗೆ ಈ ಮಾತು ಹೇಳಲು ಇಷ್ಟೊತ್ತು ಬೇಕಾಯ್ತೇನೋ. ಹಾಗೆ ಆಗಲಿ, ನಿಮ್ಮ ಜೊತೆ ಯಾವಾಗಲೂ ನಿನ್ನ ಹಾಡಿನ ಚಿಂತೆ ಶಾಂತ. ನೀನು ಹೋಗಬೇಕಾದರೂ ಚಿಂತೆ, ನೀನು ಹಾಡಲೇಬೇಕು ಗೀತೆ. ನೀನು ಹಾಡದಿದ್ದರೆ ಈ ಬರೀ ನಿನ್ನದೇ ವ್ಯತೆ. ನೋಡಿ, ನಿಮ್ಮ ಆಸೆಯನ್ನ ಯಾವತ್ತೂ ನಿರಾಸೆ ಮಾಡಿಲ್ಲ ಈ ಶಾಂತ. ನಿಮ್ಮ ಆಸೆಯೇ ನನ್ನ ಆಸೆ. ಬನ್ನಿ, ನಿಮ್ಮೊಂದಿಗೆ ಹಾಡಿ ಕುಣಿತೇನೆ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ಜೊತೆಗಾಗಿ ನೋಡಿ, ಆದಷ್ಟು ಬೇಗ ಪೇಟೆಗೆ ಹೋಗಿ ಕಟ್ಟಿಗೆಯನ್ನ ಮಾರ್ಕೊಂಡು ಮನೆಗೆ ಬನ್ನಿ. ಶಾಂತ, ಮರುಭೂಮಿಗೆ ವರ್ಣ ಎಂದಾದರೂ ಸಾಕಾಗುವುದುಂಟೆ, ಅದರಂತೆ ನೊಂದ ಮನಸ್ಸಿಗೆ ಸಂಗೀತಕ್ಕೆ ಆಸೆ ತೀರುವುದುಂಟೆ. ನೀವು ಮಾತಿನಲ್ಲಿ ಮೋಡಿ ಹಾಕಿ ನನ್ನನ್ನ ಹೊಗಳ್ತಾ ಹೊಗಳ್ತಾ ಹಾಗೆ ಕಾಲ ಕಳಿತಿರೋ, ಕೆಲಸದ ಕಡೆ ಗಮನ ಕೊಡ್ತಿರೋ ರೇ ಶಾಂತ, ನೀ ನೋಡುವ ನೋಟಕ್ಕೆ ನನಗೆ ಪೇಟೆಗೆ ಹೋಗಲು ಕಾಲು ಕೀಳಲಾಗುತ್ತಿಲ್ಲ ನನಗೆ. ಓ, ಪೇಟೆಗೆ ಹೋಗಿ ಕಟ್ಟಿಗೆ ಮಾರ್ಕೊಂಡು ಬರ್ದಿದ್ರೆ ಇವತ್ತು ರಾತ್ರಿ ಆಗ್ಲೇ ಹೇಳ್ದ್ನಲ್ಲ, ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ ಅಂತ. ಆಯ್ತು, ಅರ್ಧಂಗಿನೇ ಆಜ್ಞೆ ಮೀರುದುಂಟೆ. ನಾನು ಪೇಟೆಗೆ ಹೋಗಿ ಬೇಗ ಬಂದುಬಿಡಿ. ನೀನು ಮನೆ ಕಡೆ ಸ್ವಲ್ಪ ಹುಷಾರಾಗಿರು. ಆದಷ್ಟು ಬೇಗ ಬಂದ್ಬಿಡಿ. ಶಾಂತ, ಈ ನಿನ್ನ ಪತಿಗೋಸ್ಕರ ಇನ್ನೊಂದು ಹಾಡನ್ನು ಹಾಡುವೆಯಾ? ಅಯ್ಯೋಯ್ಯೋ, ಏನ್ರಿ ನಿಮ್ಮ ಆಸೆ? ಪೇಟೆಗೆ ಹೋಗಿ ಬೇಗ ಬಂದ್ಬಿಡಿ, ಆಮೇಲೆ ಹಾಡು ಹಾಡಬೇಕು. ಆಯ್ತು, ನಾನು ಬರ್ತೀನಿ. ಹೇಗಾದರೆ ಪಾಪ ನನ್ನ ಪತಿ ದೇವರಿಗೆ ಇನ್ನೊಂದು ಹಾಡು ಹಾಡ್ಬೇಕಂತ ಆಚೆಗೆ ಹೋಗಿ ಬಂದ್ಮೇಲೆ ಆಮೇಲೆ ಒಂದು ಹಾಡನ್ನ ಅವರಿಗೋಸ್ಕರ ಹಾಡ್ತೀನಿ. ಅದ್ಭುತ, ಅತ್ಯದ್ಭುತ. ನಿಮ್ಮ ಜೋಡಿ ಶಿವ ಪಾರ್ವತಿಯರ ದರ್ಶನವಾದಂತೆ ಆಯಿತು ನನಗೆ. ಯಾರು ಯಾರು? ಈ ಕಲಿಯುಗದ ಕರೋಡಪತಿ ಕಿಲ್ಲರ್ ಕಿರಾತಕ ಅಂತ ನನ್ನ ಹೆಸರು. ಕಿಲ್ಲರ್ ಕಿರಾತಕರವರು, ನಿಮ್ಮ ಹೆಸರನ್ನ ಕೇಳಿದ್ದೆ, ಆದ್ರೆ ನಿಮ್ಮನ್ನ ನಾನು ಎಂದೂ ನೋಡಿರ್ಲಿಲ್ಲ. ಈ ವಿಶ್ವಕ್ಕೆ ವಿಖ್ಯಾತಿಯಾದ ಕಿಲ್ಲರ್ ಕಿರಾತಕ ನೋಡಿಲ್ಲವೇ? ಇಲ್ಲ ಶ್ರೀಮಂತ್ರೆ, ನಿಮ್ಮನ್ನ ಯಾವತ್ತೂ ನೋಡೇ ಇಲ್ಲ. ಸರಿ, ನಮ್ಮ ಮನೆಯಲ್ಲಿ ಯಾರು ಇಲ್ಲ, ಮನೆಗೆ ಹೋಗ್ಬೇಕು, ನನಗ್ ದಾರಿ ಬಿಡಿ, ನಾನು ಹೋಗ್ತೀನಿ. ಏ ಶಾಂತ, ಎಲ್ಲೋ ನನ್ನ ಹಲ್ಲಿ ನಚ್ಚಿನಿಂದ ನಿನ್ನ ದೇಹ ಕಚ್ಚಲು ಬಂದಿರುವೆ. ಒಂದು ಗರತಿ ಹೆಣ್ಣಿಗೆ ಬಾಯಿಗೆ ಬಂದ ಹಾಗೆ ಇಲ್ಲ ಸಲ್ಲದ ಮಾತನ್ನ ಆಡ್ತಾ ಇದೆಯಲ್ಲ, ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ ಜೋಕೆ. ಪರಿಣಾಮ ಪರರ ಹಣೆ ಬರೆಯೋ ಬ್ರಹ್ಮ ಈ ಕಿರಾತಕ. ನೋಡು ಶಾಂತ, ಸುತ್ತಿ ಬಳಸಿ ಮಾತನಾಡಿ ನನ್ನ ಸಮಯ ವೇಸ್ಟ್ ಮಾಡ್ಕೊಳ್ಬೇಡ. ಬೇಗ ಬಂದು ಅಲಂಘಿಸಿಕೋ ಈ ಶ್ರೀಮಂತ ಸಿಂಹಾಸನವನ್ನು. ನೀನಾಡ್ತಾ ಇರೋ ಮಾತು ನನ್ನ ಗಂಡನಿಗೆ ಗೊತ್ತಾದ್ರೆ ನಿನ್ನ ಶಿರವನ್ನ ಕಡಿದು ನಮ್ಮೂರಿಗೆ ತೋರಣವನ್ನ ಕಟ್ತಾನೆ. ಹುಷಾರ್. ಹುಚ್ಚು ಹೆಣ್ಣೆ, ಈ ಕಿಲ್ಲರ್ ಕಿರಾತಕನ ಶಿರ ಕಡಿಯುವಷ್ಟು ಸೂರನಿರೋಣ ಆ ನಿನ್ನ ಸತೀಶ. ನೋಡು ಶಾಂತ, ಸರ್ವ ಸ್ತ್ರೀಯರಿಗಿಲ್ಲ ಇಂಥ ಸೌಂದರ್ಯ. ನೋಡಿದರೆ ಆಗುವುದು ಆಶ್ಚರ್ಯ. ನಿನಗೋಸ್ಕರ ಹೋಗಲಿ ನನ್ನ ಐಶ್ವರ್ಯ.
ಒಂದು ಗರತಿ ಹೆಣ್ಣಿಗೆ ಐಶ್ವರ್ಯದ ಆಸೆಯನ್ನ ತೋರಿಸಿ ಮರಳು ಮಾಡಲು ಬರಬೇಡ. ನೀನು ತೋರಿಸ್ತಾ ಇರೋ ನಿನ್ನ ಐಶ್ವರ್ಯ, ಒಡವೆ, ವಸ್ತ್ರ, ಬಂಗಾರ ನಾನು ಮೆಟ್ಟಿ ಬಿಟ್ಟ ಹರಕು ಚಪ್ಪಲಿಯ ಸಮಾನ ಕಣ. ಗರತಿ ಹೆಣ್ಣಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ನಿಂತಿಯಲ್ಲ, ನಮ್ಮೂರ ಗರತಿಯರು ಎದ್ದು ಬಂದು ಹುಚ್ಚು ನಾಯಿಗೆ ಹೊಡೆದಾಗೆ ಹೊಡಿತಾರೆ ಕಣ. ಎದ್ದು ಬಂದು ಹೊಡೆಯವರೇ ಈ ಗರತಿಯರ ಸಮಾಜ. ಏ ಶಾಂತಿ, ಈ ಕಿರಾತಕನಿಗೆ ಎಕ್ಕಡಿಂದ ಹೊಡೆಯವರ ಈ ನಿನ್ನ ಗರತಿ ಸಮಾಜ, ಈ ನಿನ್ನ ಗರತಿಯರ ಸಾಮ್ರಾಜ್ಯದ ಬ್ರಹ್ಮಾಂಡ ಕತೆ ಬಿಚ್ಚಿ ಹೇಳ್ತೇನೆ ಕೇಳು. ಗಂಡನಿದ್ದರೂ ಕೂಡ ಮೆಂಡನೊಂದಿಗೆ ಚಕ್ಕಂದಾಡಿ ಬರೋ ಬಂಡ ರಂಡಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪರಮೇಶ್ವರನ ದರ್ಶನಕ್ಕೆ ಹೋಗುತ್ತೇನೆ ಎಂದು ಹೇಳಿ ಪರ ಪುರುಷನೊಂದಿಗೆ ಮಕ್ಕೊಂದು ಚಕ್ಕಂದಾಡಿ ಬರೋ ಬಂಡ ರಂಡಿಯರಷ್ಟಿಲ್ಲ ಈ ನಿನ್ನ ಹಾಳು ಪ್ರಪಂಚದಲ್ಲಿ. ಮುತ್ತಿನಂತ ಗಂಡ ಇದ್ದರು ಮತ್ತೊಬ್ಬನ ತೋಳ ತೆಕ್ಕೆಯಲ್ಲಿ ತೀಟೆ ತೀರಿಸಿಕೊಂಡು ಬಂದ ಬಂಡ ರಾಂಡಿಯರಷ್ಟಿಲ್ಲ ಈ ನಿನ್ನ ಬಂಡ ಸಮಾಜದಲ್ಲಿ. ತಾಳಿ ಕಟ್ಟಿದ ಗಂಡ ಕುಂಟನೆಂದು ತಿಳಿದು ಮೆಂಡನೊಂದಿಗೆ ಓಡಿ ಹೋದ ಬಂಡ ರಾಂಡಿಯರಷ್ಟಿಲ್ಲ ಈ ನಿನ್ನ ರಾಮರಾಜ್ಯದಲ್ಲಿ. ಪತಿಯ ಮುಂದೆ ಪೇಟೆಗೆ ಹೋಗುತ್ತೇನೆಂದು ಹೇಳಿ ತವರಿಂದ ತಾ ಮೆಚ್ಚಿದ ತರುಣನನ್ನು ಬರಮಾಡಿಕೊಂಡು ಹತ್ತು ಮುಳುಗುವವರೆಗೆ ಚಕ್ಕಂದಾಡಿ ಬರುವ ಬಂಡ ರಂಡಿಯರೆಷ್ಟಲ ಈ ನಿನ್ನ ಬಂಡ ಭೂಮಿಯಲ್ಲಿ. ಎಷ್ಟು ಹೇಳಿದರು ಮುಗಿಯದು ನಿಮ್ಮ ಗರತಿಯ ಚರಿತ್ರೆ, ಸಾಕ ಇನ್ನು ಹೇಳಲಿ? ಗರತಿ ಹೆಣ್ಣುಗಳಿಗೆ ಈ ರೀತಿ ಬಾಯಿಗೆ ಬಂದ ಹಾಗೆ ಬೊಗಳ್ತಾ ಇದೆಯಲ್ಲ, ನಿನ್ನ ತಾಯಿ ಅದೆಷ್ಟು ಜನರಿಗೆ ಸೆರಗನ್ನ ಹಾಸಿ ನಿನ್ನನ್ನ ಹೆತ್ತಿರಬೇಕು. ಪಂಚಭೂತಗಳಷ್ಟೇ ಪವಿತ್ರವಾದ ನನ್ನ ಹೆತ್ತ ತಾಯಿಗೆ 16 ಜನರಿಗೆ ಸೆರಗಾಸಿದೆ ಎಂದೆಲ್ಲ ಮುಗಿತಲೇ ನಿನ್ನ ಶೀಲಧಾರನ. लड़की का मजा सिगरेट के नीचे, सिगरेट का मजा कंबर के नीचे। ಹತ್ತು ಕುಕ್ಕೋದು ಹಾವನ್ನು, ಗಿಳಿ ಕುಕ್ಕುವುದು ಮಾವಿನ ಹಣ್ಣನ್ನು,
ಈ ಕಿಲ್ಲರ್ ಕಿರಾತಕ ಕುಕ್ಕೋದು ಎಂತ ಹೆಣ್ಣನ್ನು ಈ ಶಾಂತಿ ನನ್ನ ಹೆತ್ತ ತಾಯಿಗೆ 16 ಜನರಿಗೆ ಸೆರಗಾಸಿದಳೆಂದಳು. ಅದಕ್ಕೆ ಈ ರಸಿಕನಿಗೆ ಸೆರಗಾಸುವಂತಾಯಿತು ಇವಳ ಬಾಳು. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ. ಪಾಪಿ, ನಾನು ಯಾವ ರೀತಿಯಾಗಿ ಅನ್ಯಾಯ ಮಾಡಿದೆ ಎಂದು ನನಗೆ ಶಿಕ್ಷೆ. ಈ ಸಮಾಜದಲ್ಲಿ ನಾನು ಹೇಗೆ ಮುಖ ತೋರಿಸಲಿ? ಈ ಪಾಪಿ ದೇವನ ನೋಡ್ದರೆ ನಾನು ಹೇಗೆ? ಇಲ್ಲ, ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಕಣೋ, ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ತಿಳಿದವರಾರೋ ಮಲ್ಲ ನಾನು ಸಾವಿನ ಮನೆಯ ದಾರಿಯನ್ನ ತೋರಿಸ್ತೀನಿ. ಸಾವಿನ ಮನೆ ಲೇ ಶಾಂತಿ, ನಾನಾರು ಸಾವಿರಾರು ಸ್ತ್ರೀಯರ ಶೀಲ ಸವಿದು ಶಿಖರವನ್ನೇರಿದ್ದಾನೆ ಈ ಕಿಲ್ಲರ್ ಕಿರಾತಕ. ಬಟ್ ಸರ್ಪ ಸತ್ತಿ ತಂದು ಹಾಗೆ ಹೋಗಬಾರದು. ಆನೆಯ ಮಳ ಮದ ಹಿಡಿತೆಂದು ಸುಮ್ಮನಿರಬಾರ್ದು. ಅದರಂತೆ ಶೀಲ ಸುಟ್ಟೆನೆಂದು ಸೈಲೆಂಟ್ ಆದ್ರೆ ಅದು ನಮ್ಗೆ ಡೇಂಜರ್. ಶಾಂತಿ, ಮುಗೀತು ನಿನ್ನ ಕಾಂತಿ. ಕೊಡುವೆ ಈ ಆಯುಧಕ್ಕೆ ಆಹುತಿ. ಇದುವೇ ನನ್ನ ಜೀವನದ ಕ್ರಾಂತಿ. ಗುಡ್ ಬಾಯ್ ಶಾಂತ, ಗುಡ್ ಬಾಯ್. ಗುಡ್ ಬಾಯ್ ಶಾಂತ, ಗುಡ್ ಬಾಯ್. ಶಾಂತ, ಏ ಶಾಂತ, ಹೊತ್ತು ಮುಳುಗಿದೆ, ಇನ್ನೂ ಮನೆಗೆ ಬಂದಿಲ್ಲ. ಬೇಗ ಬಾರೆ, ಮನೆಗೆ ಹೋಗೋಣ. ಶಾಂತ, ಶಾಂತ, ಅಯ್ಯೋ ದೇವರೇ, ನನ್ನ ಶಾಂತಳಿಗೆ ಏನಾಯ್ತು ದೇವರೇ? ಹೇಳು, ಏನಾಯ್ತು ಎಂದು ಬಾಯಿ ಬಿಟ್ಟು ಮಾತನಾಡು ಶಾಂತ. ಯಾಕೆ ಈ ನಿನ್ನ ಸತೀಶನ ಮೇಲೆ ಕೋಪವೇ? ಹೇಳು ಶಾಂತ, ಹೇಳು. ಪೇಟೆಗೆ ಹೋಗಿ ಬೇಗ ಬನ್ನಿ ಎಂದು ಹೇಳಿದೆ. ಹೀಗೆ ಬಂದಿದ್ದೇನೆ. ಮಾತನಾಡು ಶಾಂತ, ಮಾತನಾಡು. ಬಾಯಿ ಬಿಟ್ಟು ಮಾತನಾಡು ಶಾಂತ. ಕಾಡಿನಲ್ಲಿ ಕಾಳಿಂಗ ಸರ್ಪವನ್ನು ಕಚ್ಚಿತೆ, ಇಲ್ಲ ಕಾಡು ಕೋಣ ಬಂದು ಬಡ್ದಿತ್ತೆ. ಹೇಳು ಶಾಂತ, ಹೇಳು. ನಿನಗೆ ಹೇಗನಾಯ್ತಂದು ಬಾಯಿ ಬಿಟ್ಟು ಮಾತನಾಡು ಶಾಂತ, ಮಾತನಾಡು.
ಲೇ ಕಟುಕ ಕುಂಡ್ಯಲೆ, ನನ್ನ ಶಾಂತಳಿಗೆ ಏನಾಯ್ತಂದು ಹೇಳು. ನಿಮ್ಮನ್ನು ಕೊಂಡು ಹಿಡಿದು ನಾನು ಕೊಲ್ಲದಿದ್ದರೆ ನಾನು ಸತೀಶನೇ ಅಲ್ಲ. ಬರಿದಾಯಿತು ಬದುಕು ಚಿತೆಯಾಯಿತು ಬಾಳೆಲ್ಲ ಕಾರ್ಮೂಗಿಲೆ ಬದುಕಿಲ್ಲ ಕಣ್ಣೀರೇ ಬಾಳೆಲ್ಲ ಕಾರ್ಮೂಗಿಲೆ ಬದುಕಿಲ್ಲ ಕಣ್ಣೀರೇ. ನೀನು ಕಾಲು ಕೆದರೆ ನನಗೆ ಕದನಕ್ಕೆ ಕೈ ಕೊಡ್ತಿರುವೆ. ಬಟ್ ನಿನ್ನ ತಂಗಿ ಸುರೇಖ ಕಾಮೇಂದ್ರನ ಕಾಮ ಪಂಜರದ ರಗಿರಿ ಕವಿ ಇಟ್ಟ ಈ ಕಾಮೇಂದ್ರನ ಮನಪಕ್ಕೆ ಬರುವುದು ಈ ಕಾಮೇಂದ್ರನ ಕಾಮದ ಕಣ್ಣಿಗೆ ಆ ಕಣ್ಣ ಸುರೇಖನ ಶೀಲ ಕಟ್ಟು ಕರಕಲಾಗಿಸುವುದೇ ಈ ಬೆಂಕಿ ಕಾಮೇಂದ್ರನ ಕ್ಯಾರೆಕ್ಟರ್. ನನ್ನ ಪ್ರೀತಿ ಅರಸಿ ಸುರೇಖ ಬರ್ತದೆ ಹೇಳಿದವಳು ಇನ್ನೂ ಬರಲೇ ಇಲ್ಲ. ಹಲೋ ಕರ್ಮೇಂದ್ರ, ಯಾಕೆ ಯಾಕೆ ರಾಜ, ನನ್ನ ಮೇಲೆ ಕೋಪನಾ? ಹೌದು ರಾಜ, ಯಾಕೆ ರಾಜ ನನ್ನ ಮೇಲೆ ಎಷ್ಟೊಂದು ಕೋಪ? ಹೌದು, ನಾನು ಬಂದು ತುಂಬಾ ಹೊತ್ತಾಯ್ತು. ನಾನು ಈ ಬರುವ ದಾರಿಯನ್ನೇ ಕಾಯ್ತಾ ಇರುವೆ. ಹಾಗೇನಿಲ್ಲ, ಮನೆಯಿಂದ ಬರೋದಕ್ಕೆ ಸ್ವಲ್ಪ ತಡವಾಯ್ತು. ನೀವು ಶ್ರೀಮಂತ ಹುಡುಗಿಯರೇ, ಇಷ್ಟು ಈ ಬಡ ಹುಡುಗರನ್ನ ಕಾಯಿಸುವುದೇ ನಿಮ್ಮ ಉದ್ದೇಶ? ನೋಡು ಕಾಮೇಂದ್ರ, ನಾನು ತಡ ಮಾಡಿ ಬಂದಿದ್ದಕ್ಕೆ ನಿನಗೆ ನನ್ನ ಮೇಲೆ ಕೋಪ ಇದ್ರೆ ನೀನು ಯಾವ ಶಿಕ್ಷೆ ಬೇಕಾದ್ರೆ ಕೊಡು, ಅದನ್ನ ಅನುಭವಿಸೋದಕ್ಕೆ ಸದಾ ಸಿದ್ಧವಿದ್ದಾನೆ. ಸುರೇಖಾ, ಈ ಕಾಮೇಂದ್ರ ಕಠೋರವಾದ ಶಿಕ್ಷೆ ಕೊಡುವನು ಈ ಕ್ಷಣದಲ್ಲಿ. ಸರಿ,
ಕಮಾನ್ ಅದೇನು ಅಂತ ಬೇಗ ಹೇಳು. ನಿನ್ನ ಪ್ರಾಣ ಬೇಕು ಕೊಡುವೆಯಾ? ಓಹೋ ಅಷ್ಟೇ ತಾನೆ? ನಿನಗೋಸ್ಕರ ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧವಿದೆ. ಏ ಹುಚ್ಚಿ, ತಮಾಷೆಯಾಗಿ ಹೇಳಿದೆ. ನಿನ್ನ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ? ತೂ ಹುಚ್ಚಿ, ಅದನ್ನು ತಮಾಷೆ ಎಂದು ತಿಳಿದುಕೊಂಡ್ರೆ ತಮಾಷೆಗೆ ಹೇಳಿದೆ ಅಷ್ಟೇ. ಹೌದು ಕರ್ಮೇಂದ್ರ, ನಿನಗೋಸ್ಕರ ನನ್ನ ಪ್ರಾಣ ಕೊಡೋದಕ್ಕೂ ನಾನು ಸಿದ್ಧವಿದ್ದೇನೆ. ಹಾಗಾದರೆ ಈ ನಿನ್ನ ಸುಂದರ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡು. ಇದೇ ನಿನಗೆ ನಾ ಕೊಡುವ ಶಿಕ್ಷೆ. ಏನ್ ಹೇಳ್ತಾ ಇದೀಯ ಕರ್ಮೇಂದ್ರ? ಹಾಡದ? ನೋ, ನನಗೆ ಹಾಡಕ್ ಬರಲ್ಲ. ಈಗ ಒಂದು ಇಲ್ಲ ಅಂದ್ರೆ ಮತ್ತೊಂದು ಹಾಡಬೇಕಾಗುತ್ತೆ. ಸರಿ, ಹಾಗಾದ್ರೆ ನನಗೆ ಎಷ್ಟು ಬರುತ್ತೋ ಅಷ್ಟು ಹಾಡ್ತೀನಿ. ಸುರೇಖಾ, ನಿನ್ನ ಹಾಡು ಕೇಳಿ ಲತಾ ಮಂಗೇಶ್ವರ ಹಾಡಿದಂತಾಯ್ತು. ನಿನ್ನ ಹಾಡು ಕೇಳಿ. ಸರಿ, ಏನೇ ಆದ್ರೂ ನಿಮ್ಮ ಮನಸ್ಸಿಗೆ ಸಂತೋಷವಾಯ್ತಲ್ಲ, ಅಷ್ಟೇ ಸಾಕು ನನಗೆ. ಪೊಲೀಸ್ ಇನ್ಸ್ಪೆಕ್ಟರ್ ಅಮರ್ ಇತ್ತ ಕಡೆ ಬರ್ತಿದ್ದಾನೆ.
ನಾನು ಇಲ್ಲೇ ಸ್ವಲ್ಪ ಮರದ ಮರೆಗೆ ನಿಲ್ಲುತ್ತೇನೆ. ತೋರಿಸಿ ನಿನ್ನ ಕೈ ಚಳಕ. ಹಲೋ ಇನ್ಸ್ಪೆಕ್ಟರ್ ಅಮರ್. ಹಲೋ ಮೇಡಮ್, ಸ್ವಲ್ಪ ದಾರಿ ಬಿಡಿ. ಬನ್ನಿ ಪೊಲೀಸ್ ಆಫೀಸರ್ ಕುಮಾರ್ ಅವರೇ. ಹಾ ಮಿಸ್, ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ನಿಮ್ಮ ಹೆಸರು ಅಮರ್ ಅಂತ ಯಾರು ತಾನೇ ಗೊತ್ತಿಲ್ಲ? ಯಾಕೆ ಅಂದ್ರೆ ಮೊನ್ನೆ ನೀವು ಡ್ಯೂಟಿಗೆ ಜಾಯ್ನ್ ಆದ ದಿನನೇ ಒಂದು ಕೇಸನ್ನ ಹಿಡಿದು ಟಿವಿಯಲ್ಲಿ ಚಾನಲಲ್ಲಿ ಬರೀ ಅದೇ ವಿಷಯ ಅಂದಮೇಲೆ ನಿಮ್ಮ ಹೆಸರು ಯಾರೇ ಗೊತ್ತಿಲ್ಲ ತಾನೇ? ನೋಡಿ ಮೇಡಮ್, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಇದು. ಹೌದು ಸರ್, ಆದ್ರೆ ಈ ಸಮಾಜಕ್ಕೆ ನಿಮ್ಮಂತ ಒಬ್ಬ ನಿಷ್ಠಾವಂತ ಅಧಿಕಾರಿ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಇಷ್ಟೊಂದು ಹೊಗಳಬೇಡಿ ಸುರೇಖ ಅವರೇ. ಇದು ಹೊಗಳಿಕೆಯ ಮಾತಲ್ಲ ಸರ್, ನಿಜವಾಗ್ಲೂ ನನ್ನ ಮನಸ್ಸಿನ ಮಾತು. ಮನಸ್ಸಿನ ಮಾತು ಅಂದ್ರೆ ನಿಜ ಹೇಳ್ಬೇಕಂದ್ರೆ ಅವತ್ತು ಟಿವಿ ಮಾಧ್ಯಮದಲ್ಲೆಲ್ಲ ನಿಮ್ಮ ಹೆಸರನ್ನ ತುಂಬಾ ಕೇಳ್ದೆ. ನಿಮ್ಮಲ್ಲಿರುವ ಧೈರ್ಯ, ಸಾಹಸ, ಶೌರ್ಯ, ಇದಕ್ಕೆಲ್ಲ ನಾನು ಮನಸ್ಸೋತ್ ಹೋಗಿದ್ದೀನಿ. ಮೇಡಮ್, ಈ ನಿಮ್ಮ ಮಾತಿನ ಒಗಟೇ ನನಗೆ ತಿಳಿಯುತ್ತಿಲ್ಲ. ಏನ್ ಹೇಳ್ಬೇಕಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ವೇ? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಪ್ರೀತಿ ಪ್ರೇಮ ಎನ್ನುವುದು ಒಂದು ನೀರಿನ ಮೇಲೆ ಗುಳ್ಳೆ ಇದ್ದಂತೆ. ಅದು ಯಾವಾಗ ಹುಟ್ಟುತ್ತೋ ಯಾವಾಗ ಹೊಡೆಯುತ್ತೋ ಒಂದು ಗೊತ್ತಾಗೋದಿಲ್ಲ. ಅದಕ್ಕೆ ಈ ಪ್ರೀತಿ ಅಂದ್ರೆ ನನಗೆ ಆಗೋಲ್ಲ. ನೋಡಿ ಅಮ್ಮ, ನಿಜ ಹೇಳ್ಬೇಕಂದ್ರೆ ಈ ಸಮಾಜದಲ್ಲಿ ನಿಮ್ಮಂತ ಅಧಿಕಾರಿಗಳ ಅವಶ್ಯಕತೆ ಈ ಸಮಾಜದ ಅಮಾಯಕ ಹೆಣ್ಮಕ್ಳಿಗೆ ಅದು ಎಷ್ಟೋ ಜನರಿಗೆ ಅವಶ್ಯಕತೆ ಇದೆ. ಒಂದು ವೇಳೆ ನಾನು ಹೇಳಿದ ಮಾತೇನಾದ್ರೂ ನಿಮಗೆ ಸುಳ್ಳು ಅಂತ ಅನಿಸಿದ್ರೆ ನಿಮ್ಮ ಕೈಲಿರೋ ಪಿಸ್ತೂಲ್ ನನ್ನ ಕೊಡಿ, ನಾನೇ ಸಾಯ್ತೀನಿ. ಸಾವಿರ ಶಿಕ್ಷೆ. ನಿನಗೆ ಹುಚ್ಚು ಹಿಡಿದಿದೆಯಾ? ಹೌದು, ನನಗೆ ಪ್ರೀತಿ ಹುಚ್ಚು ಹಿಡಿದಿದೆ. ನಿಮ್ಮ ಸತ್ಯ ಆಗುವ ಹುಚ್ಚು ಹಿಡಿದಿದೆ. ಇಲ್ಲ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿಮಗೋಸ್ಕರ ನಾನು ಪ್ರಾಣ ಬೇಕಾದ ಕೊಡ್ತೀನಿ. ಈ ಮಾತು ಸತ್ಯವೇ ಸುರೇಖಾ? ಹೌದು, ಅಕ್ಷರ ಸಹ ಸತ್ಯ. ಆಯ್ತು ಸುರೇಖಾ, ನನ್ನ ಬಾಳಿಗೆ ನೀನೇ ಸತಿಯಾಗಿ ಬರೋದಿದ್ರೆ ಯಾರೇನು ಮಾಡಲು ಸಾಧ್ಯ? ನೋಡಿ ಅಮ್ಮ, ಆ ಬ್ರಹ್ಮ ಯಾವತ್ತೋ ನಮ್ಮಿಬ್ಬರನ್ನು ಒಂದು ಮಾಡಿ ಆಗಿದೆ. ನಮ್ಮಿಬ್ಬರ ಮದುವೆ ಎಂದೂ ಆಗೋಗಿದೆ. ಹಾಗಾದರೆ ಇದೇ ಸುಂದರ ಸಮಯದಲ್ಲಿ ಒಂದು ಇಂಪಾದ ಗೀತೆ ಹಾಡಬಾರದೆ? ಆಗ್ಲಿ ರಾಜ. Bye.
ನಿನ್ನ ಹಾಡು ಕೇಳುತ್ತಾನೆಂದರೆ ನನಗೆ ಒತ್ತೆ ಹೋಗೋದು ಗೊತ್ತಾಗುತ್ತಿಲ್ಲ. ಓಹೋ, ಪೊಲೀಸ್ ಸಾಹೇಬರಿಗೆ ಸಂಗೀತದಲ್ಲೂ ರಸಿಕತೆ ಇದೆ ಅಂತಾಯ್ತು. ಯಾಕೆ ಪೊಲೀಸರೇನು ಮನುಷ್ಯರಲ್ಲವೇ ಸುರೇಖಾ? ಅಯ್ಯಯ್ಯೋ, ಹೌದಪ್ಪ. ಅಲ್ಲ ಅಂದವ್ರು ಯಾರು? ಹಾ ಸುರೇಖಾ, ನನಗೆ ಡ್ಯೂಟಿಗೆ ಲೇಟ್ ಆಯ್ತು. ನಾಳೆ ಇದೇ ಟೈಮ್ಗೆ ಮೀಟ್ ಆಗೋಣ. ನಾನಿನ್ನು ಬರುತ್ತೇನೆ. ನನ್ನ ಕಪಿಪುಷ ಎತ್ತುಕೊಂಡು ನನ್ನ ಅಣ್ಣನಿಗೆ ಹೇಳಿ ನನಗೊಂದು ಪಾಠ ಕಲಿಸ್ತಾ ಹೋಗಿ. ನನ್ನ ಹೆಸರು ಸುರೇಖಾ.